ಇಂದು ನಾವು ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಹಿಂದೆ ಕೇಳಿದಂತ ಪ್ರಶ್ನೆಗಳ ಬಗ್ಗೆ ಇವತ್ತು ಅಧ್ಯಯನವನ್ನ ಮಾಡೋಣ. ಮೊದಲನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗಳು ನಡೆದವು? 19ನೇ ಶತಮಾನದಲ್ಲಿ ಪ್ರಾರಂಭವಾದವು. ಎರಡನೇ ಕ್ವಶನ್, ಬ್ರಹ್ಮ ಸಮಾಜದ ಸ್ಥಾಪಕ ಯಾರು? ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜವು ಯಾವಾಗ ಸ್ಥಾಪಿಸಲಾಯಿತು? ಆಗಸ್ಟ್ 20, 1828ರಂದು ಬ್ರಹ್ಮ ಸಮಾಜವನ್ನ ಭಾರತದಲ್ಲಿ ರಾಜಾರಾಮ್ ಮೋಹನ್ ರಾಯರು ಸ್ಥಾಪಿಸಿದರು. ಬ್ರಹ್ಮ ಸಮಾಜ ಸ್ಥಾಪಿಸಿದ ಸ್ಥಳ ಯಾವುದು? ಅಂದ್ರೆ ಭಾರತದಲ್ಲಿ ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದ ಸ್ಥಳ ಯಾವುದು? ಕಲ್ಕತ್ತಾ. ನಾವು ಇವತ್ತಿನ ಪಶ್ಚಿಮ ಬಂಗಾಳ ಅಂತ ಏನ್ ಕರಿತೀವಲ್ಲ, ಅಲ್ಲಿ ಬ್ರಹ್ಮ ಸಮಾಜವನ್ನ ಆಗಸ್ಟ್ 20, 1828ರಂದು ಸ್ಥಾಪಿಸಲಾಯಿತು. ಬ್ರಹ್ಮ ಸಮಾಜಕ್ಕೆ ಮೊದಲು ಏನೆಂದು ಕರೆಯುತ್ತಿದ್ದರು? ಆತ್ಮೀಯ ಸಭಾ. ಈ ಬ್ರಹ್ಮ ಸಮಾಜಕ್ಕೆ ಮೊದಲು ಆತ್ಮೀಯ ಸಭಾ ಅಂತ ಕರೆಯುತ್ತಿದ್ರು. ಆತ್ಮೀಯ ಸಭಾವನ್ನ ಸ್ಥಾಪಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ಆತ್ಮೀಯ ಸಭಾವನ್ನ ಸ್ಥಾಪಿಸಿದ್ದು ಯಾವಾಗ? 1815ರಲ್ಲಿ. ರಾಜಾರಾಮ್ ಮೋಹನ್ ರಾಯರಿಗೆ ರಾಜ ಎಂಬ ಬಿರುದನ್ನ ನೀಡಿದ ಮೊಘಲ್ ದೊರೆ ಯಾರು? ಎರಡನೆಯ ಅಕ್ಬರ್. ರಾಜಾರಾಮ್ ಮೋಹನ್ ರಾಯರು ಮರಣ ಹೊಂದಿದ್ದು ಯಾವಾಗ? 1833ರಲ್ಲಿ. ಬ್ರಹ್ಮ ಸಮಾಜದ ಪ್ರಮುಖ ಸದಸ್ಯರು ಯಾರು? ದೇವೇಂದ್ರನಾಥ್ ಟಾಗೋರ್ ಮತ್ತು ಕೇಶವಚಂದ್ರ ಸೇನ್. ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನ ಹೊರಡಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯರ ತಂದೆ ಮತ್ತು ತಾಯಿಯ ಹೆಸರೇನು? ತಂದೆ ರಮಾಕಾಂತ್ ರಾವ್, ತಾಯಿ ತಾರಿಣಿ ದೇವಿ. ಆರ್ಯ ಸಮಾಜದ ಸ್ಥಾಪಕರು ಯಾರು? ದಯಾನಂದ್ ಸರಸ್ವತಿ. ಆರ್ಯ ಸಮಾಜ ಯಾವಾಗ ಸ್ಥಾಪಿಸಲ್ಪಟ್ಟಿತು? 1875ರಲ್ಲಿ. ಆರ್ಯ ಸಮಾಜದ ಮೊದಲ ಶಾಖೆಯನ್ನ ಎಲ್ಲಿ ಸ್ಥಾಪಿಸಲಾಯಿತು? ಬಾಂಬೆಯಲ್ಲಿ ಸ್ಥಾಪಿಸಲಾಯಿತು. ಆರ್ಯ ಸಮಾಜದ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ? ಲಾಹೋರ್ನಲ್ಲಿ ಇದೆ. ವೇದಗಳಿಗೆ ಹಿಂತಿರುಗಿ ಎಂದು ಘೋಷಣೆಯನ್ನ ಕೊಟ್ಟವರು ಯಾರು? ದಯಾನಂದ್ ಸರಸ್ವತಿ. ದಯಾನಂದ್ ಸರಸ್ವತಿಯವರ ಕೃತಿ ಯಾವುದು? ಸತ್ಯಾರ್ಥ ಪ್ರಕಾಶ. ಸ್ವಾಮಿ ವಿವೇಕಾನಂದರು ಜನಿಸಿದ ಸ್ಥಳ ಯಾವುದು? ಕಲ್ಕತ್ತಾ. ಸ್ವಾಮಿ ವಿವೇಕಾನಂದರು ಜನಿಸಿದ್ದು ಯಾವಾಗ? 1863 ಜನವರಿ 12ರಂದು. ಸ್ವಾಮಿ ವಿವೇಕಾನಂದರ ತಂದೆಯ ಹೆಸರೇನು? ವಿಶ್ವನಾಥ ದತ್ತ. ಸ್ವಾಮಿ ವಿವೇಕಾನಂದರ ತಾಯಿಯ ಹೆಸರೇನು? ಭುವನೇಶ್ವರಿ ದೇವಿ. ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ಏನು? ನರೇಂದ್ರ. ಸ್ವಾಮಿ ವಿವೇಕಾನಂದರ ಗುರು ಯಾರು? ರಾಮಕೃಷ್ಣ ಪರಮಹಂಸರು. ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪಿಸಿದವರು ಯಾರು? ಸ್ವಾಮಿ ವಿವೇಕಾನಂದ್. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನ ಯಾವಾಗ
ಸ್ಥಾಪಿಸಿದರು? ಮೇ 1, 1897ರಲ್ಲಿ. ಅಮೆರಿಕದ ಚಿಕಾಗೋ ಸಮ್ಮೇಳನ ನಡೆದಿದ್ದು ಯಾವಾಗ? 1893 ಸೆಪ್ಟೆಂಬರ್ 11ರಂದು. ಅಮೆರಿಕದ ಚಿಕಾಗೋ ಸಮ್ಮೇಳನದಲ್ಲಿ ಭಾಗವಹಿಸಿದ್ದ ಭಾರತೀಯ ಸನ್ಯಾಸಿ ಯಾರು? ಸ್ವಾಮಿ ವಿವೇಕಾನಂದ್. ಥಿಯೋಸೋಫಿಕಲ್ ಸೊಸೈಟಿಯನ್ನ ಭಾರತದಲ್ಲಿ ಯಾವಾಗ ಸ್ಥಾಪಿಸಲಾಯಿತು? 1886ರಲ್ಲಿ. ಥಿಯೋಸೋಫಿಕಲ್ ಸೊಸೈಟಿ ಸ್ಥಾಪನೆ ಆದದ್ದು ಯಾವಾಗ? 1875ರಲ್ಲಿ. ಅಮೆರಿಕದಲ್ಲಿ ಮೊದಲ ಬಾರಿಗೆ ಸ್ಥಾಪಿಸಲಾಯಿತು. ಡಾಕ್ಟರ್ ಎನಿ ಬೆಸೆಂಟ್ ಅವರು ಥಿಯೋಸೋಫಿಕಲ್ ಸೊಸೈಟಿಯನ್ನ ಸೇರಿದ್ದು ಯಾವಾಗ? 1889ರಲ್ಲಿ. ಎನಿ ಬೆಸೆಂಟ್ ಅವರು ಭಾರತಕ್ಕೆ ಬಂದದ್ದು ಯಾವಾಗ? 1893ರಲ್ಲಿ. ಬನಾರಸ್ ಅಲ್ಲಿ ಸೆಂಟ್ರಲ್ ಹಿಂದೂ ಸ್ಕೂಲ್ ಅನ್ನ ಸ್ಥಾಪಿಸಿದವರು ಯಾರು? ಎನಿ ಬೆಸೆಂಟ್. ಬನಾರಸ್ ಅಲ್ಲಿ ಸೆಂಟ್ರಲ್ ಹಿಂದೂ ಸ್ಕೂಲ್ ಅನ್ನ ಎನಿ ಬೆಸೆಂಟ್ ಅವರು ಯಾವಾಗ ಸ್ಥಾಪಿಸಿದರು? 1898ರಲ್ಲಿ.